ಬಸವೇಶ್ವರ ಸ್ವಾಮಿಯ ದೇವಸ್ಥಾನ, ಬಸವ ಕಲ್ಯಾಣ, ಬೀದರ್. 108 ಅಡಿ ಎತ್ತರವಿರುವಂತಹ ಬಸವಣ್ಣನ ವಿಗ್ರಹವನ್ನು ನಾವಿಲ್ಲಿ ನೋಡಬಹುದು. ನಮ್ಮ ಎದುರಿಗೆ ಈಗ ಒಂದು ಸಣ್ಣ ಕೊಳದಲ್ಲಿ ತಾವರೆಯ ಗಿಡಗಳನ್ನು ನೋಡಬಹುದು ಮತ್ತು ಶಿವಶರಣರ ವಿಗ್ರಹಗಳನ್ನು ಕೂಡ ನಾವು ನೋಡ್ತಾ ಇಲ್ಲಿ ಹೋಗ್ತಾ ಇದ್ದೀವಿ. ತಾವರೆಯ ಒಂದು ಕೊಳ ಅತ್ಯಂತ ಸುಂದರವಾಗಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಾವು ಮೇಲಕ್ಕೆ ಹತ್ಕೊಂಡು ಹೋದರೆ ಶಿವಶರಣರ ವಿಗ್ರಹಗಳನ್ನು ಒಂದಾದರ ಮೇಲೊಂದರಂತೆ ಜೋಡಿಸಿಕೊಂಡು ಹೋಗಿರುವುದನ್ನು ನಾವು ಕಾಣುತ್ತೇವೆ. ಕಟ್ಟ ಕಡೆಯಲ್ಲಿ 108 ಅಡಿ ಎತ್ತರವಿರುವಂತಹ ಬಸವಣ್ಣನವರ ವಿಗ್ರಹವನ್ನು ನಾವು ನೋಡ್ತೀವಿ. ಇಲ್ಲಿ ಒಂದೊಂದೇ ವಿಗ್ರಹಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮೇಲಕ್ಕೆ ಹತ್ಕೊಂಡು ಹೋಗ್ತಾ ಇರೋ ಹಾಗೆ ಇಲ್ಲಿ ನಾಗಲಾಂಬಿಕೆ, ಅಕ್ಕ ನಾಗಲಾಂಬಿಕೆ ವಿಗ್ರಹವನ್ನು ನೋಡ್ತಾ ಇದ್ವಿ. ಕುದುರೆ ಮೇಲೆ ಕುಳಿತಿರುವಂಥದ್ದು ಮತ್ತು ಆ ಮೆಟ್ಟಲುಗಳ ಮೇಲೆ ಒಂದು ಮಂಟಪದ ಒಳಗಡೆ ಎಲ್ಲ ಶಿವಶರಣರ ಒಂದೊಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಹೋಗಿದ್ದಾರೆ. ಅದನ್ನು ಕೂಡ ನಾವು ನೋಡಬಹುದು. ಎತ್ತರಕ್ಕೆ ನಾವು ಹೋಗ್ತಾ ಇರೋ ಹಾಗೆ ಆ ಇಡೀ ವಾತಾವರಣದ ಒಂದು ಸುಂದರ ಮತ್ತು ಸೌಂದರ್ಯ ನಮಗೆ ಕಾಣ್ತಾ ಹೋಗ್ತಾ ಇರುತ್ತೆ. ಅಷ್ಟು ಅದ್ಭುತವಾದ ಒಂದು ರಚನೆ ಇದಾಗಿದೆ. ಇದರ ಕರ್ತೃ ಶ್ರೀಧರ್ ಮೂರ್ತಿ ಎನ್ನುವರು ಇದರ ಸಂಪೂರ್ಣವಾದಂತಹ ಒಂದು ಎಂಜಿನಿಯರಿಂಗ್ ಕೆಲಸವನ್ನು ಇಲ್ಲಿ ಮಾಡಿರೋದನ್ನು ಗೊತ್ತಾಗುತ್ತೆ. 12ನೇ ಶತಮಾನದ ಸಮಾಜ ಸುಧಾರಕ ತತ್ವಜ್ಞಾನಿಯಾಗಿದ್ದ ಬಸವಣ್ಣನವರಿಗೆ ಈ ದೇವಸ್ಥಾನ ಅರ್ಪಿಸಲಾಗಿದೆ. ಈ ವಿಗ್ರಹ 2012ರಲ್ಲಿ ಪೂರ್ತಿಯಾಯಿತು. ಇದು ವಿಶ್ವದ ಅತಿ ಎತ್ತರವಾದ ಬಸವಣ್ಣನವರ ವಿಗ್ರಹವಾಗಿದೆ. ಇದರ ಒಟ್ಟು ಎತ್ತರ 108 ಅಡಿಯಾಗಿದೆ, 33 ಮೀಟರ್. ಇದು ಇರುವಂಥದ್ದು ಬಸವ ಕಲ್ಯಾಣ, ಬೀದರ್ ಡಿಸ್ಟ್ರಿಕ್ಟ್ ಮತ್ತು ಕರ್ನಾಟಕ. ಇದನ್ನು ಕೆತ್ತಿರುವಂಥವರು ಶ್ರೀಧರ ಮೂರ್ತಿ. ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ವಿಗ್ರಹ. 12ನೇ ಶತಮಾನದ ಸಮಾಜ ಸುಧಾರಕರ ಚಿಹ್ನೆಗಾಗಿ ಇದನ್ನು ಕಟ್ಟಲಾಗಿದೆ. ನಾವೀಗ ಬಸವಣ್ಣನವರ ವಿಗ್ರಹದ ಮುಂದೆ ಇರುವಂಥ ಒಂದು ಕೊಳವನ್ನು ನೋಡ್ತಾ ಇದ್ವಿ. ಸುತ್ತಲೂ ಒಂದು ಹಸಿರು ಮರಗಿಡಗಳು, ಮಧ್ಯದಲ್ಲಿ ಒಂದು ಕೊಳ, ಅದರ ಮೇಲೆ ಕುಳಿತಿರುವಂತಹ ಧ್ಯಾನ ಮುದ್ರೆಯಲ್ಲಿರುವಂಥ ಬಸವಣ್ಣನವರ ವಿಗ್ರಹ ಒಂದು ಭಕ್ತಿಪೂರ್ವಕವಾದಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ನಿರ್ಮಾಣ ಮಾಡಿದೆ. ಅವರ ಒಂದು ಕೈಯಲ್ಲಿ ಗ್ರಂಥ ಇದೆ ಮತ್ತು ಇನ್ನೊಂದು ಕೈನಲ್ಲಿ ಜಪಮಣಿ ಇದೆ. ಮತ್ತೀಗ ನಾವು ಬಸವಣ್ಣನವರ ಒಂದು ಧ್ಯಾನ ಮಂದಿರದೊಳಗೆ ನಾವು ಹೋಗ್ತಾ ಇದ್ವಿ. ಆ ಧ್ಯಾನ ಮಂದಿರ ಅತ್ಯಂತ ನಿಶಬ್ದವಾಗಿದ್ದು ಶಾಂತತೆಯಿಂದ ಕೂಡಿರುವಂತಹ ಒಂದು ಜಾಗ ಆಗಿದೆ. ಇಲ್ಲಿ ನಾವು ಧ್ಯಾನವನ್ನು ಮಾಡಬಹುದು. ಮತ್ತು ಅಲ್ಲಿರುವಂಥ ಒಬ್ಬ ಶಿವಶರಣೆ ಆಧ್ಯಾತ್ಮಿಕದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾವು ಕೇಳಿಕೊಂಡು ನಾವು ಧ್ಯಾನವನ್ನು ಕೂಡ ಈ ಮಂದಿರದೊಳಗೆ ಮಾಡಬಹುದು. ಈ ಮಂದಿರದೊಳಗೆ ಬಸವಣ್ಣನವರ ಒಂದು ಅಂದವಾದಂತಹ ಅಮೃತ ಶಿಲೆಯ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಮತ್ತಿತರ ಶಿವಶರಣರ ಒಂದು ಚಿತ್ರಪಟಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಇಲ್ಲಿ ಒಂದು ಮಾತನ್ನು ಆಡಿದರೂ ಸಹ ಶಾಂತತೆಗೆ ಭಂಗ ಬರುವ ಹಾಗೆ ಈ ಒಂದು ವಾತಾವರಣ ನಿರ್ಮಾಣವಾಗಿದೆ. ಶಿವಶರಣರಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಮತ್ತು ಇಲ್ಲಿ ಶಿವಶರಣೆಯೊಬ್ಬರು ಬಸವಣ್ಣರ ಬಗ್ಗೆ, ವಚನಗಳ ಬಗ್ಗೆ ಕೆಲವು ಮಾತುಗಳನ್ನು ಆಡ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ಎದುರುಗಡೆ ನಮಗೆ ಬಸವಣ್ಣನವರ ವಿಗ್ರಹದ ಮುಂದೆ ಇರುವಂಥ ಒಂದು ಅಲಂಕಾರ ಮತ್ತು ಬಸವಣ್ಣನವರ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಅತ್ಯಂತ ಸುಂದರವಾದಂತಹ ಪ್ರಶಾಂತವಾದಂಥ ವಾತಾವರಣ ಇಲ್ಲಿದೆ. ಮತ್ತೊಂದು ಅದ್ಭುತವೆಂದರೆ ಭೂಮಿಯನ್ನು ಕೊರೆದು ಸಹಜವಾಗಿ ಇರುವ ಹಾಗೆ ಒಂದು ಗುಹೆಯ ನಿರ್ಮಾಣವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇದನ್ನು ಕೃತಕವಾಗಿ ಮಾಡಿದಂತಹ ಗುಹೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಆ ರೀತಿ ಒಂದು ಇದರ ಸೃಷ್ಟಿ ಆಗಿದೆ. ನಾವು ಈ ಗುಹೆಯೊಳಗೆ ಪ್ರವೇಶ ಮಾಡ್ತಾ ಇರೋ ಹಾಗೆ ಗೋಡೆಗಳನ್ನು ಹಿಡ್ಕೊಂಡು ನಾವು ಮುಂದೆ ಹೋಗಬೇಕು. ಯಾಕೆಂದರೆ ಗೋಡೆಯ ಮೇಲೆ ಮತ್ತು ಕೆಳಗೆ, ಕಾಲಿನ ಕೆಳಗೆ ಕೂಡ ಮಣ್ಣಿನಲ್ಲಿ ನೀರಿನ ಅಂಶ ಇದೆ ಮತ್ತು ಗೋಡೆಗಳಲ್ಲೂ ಕೂಡ ನೀರಿನ ಅಂಶ ಇದ್ದು ಕೈಯೆಲ್ಲ ಕೆಸರಾಗುವ ಹಾಗೆ ನಮಗೆ ಕಾಣ್ತಾ ಹೋಗ್ತಾ ಇದೆ. ಅತ್ಯಂತ ಜಾಗರೂಕತೆಯಿಂದ ನಾವು ಈ ಗುಹೆಯನ್ನು ದಾಟಬೇಕಾಗುತ್ತೆ. ಒಟ್ಟಿನಲ್ಲಿ ಅತ್ಯಂತ ಸುಂದರವಾಗಿ ಇಲ್ಲಿ ಮಾನವ ನಿರ್ಮಿತ ಗುಹೆಗಳಾದರೂ ಕೂಡ ಸಹಜವಾಗಿ ಇರುವಂತಹ ಗುಹೆಗಳ ರೀತಿ ನಮಗೆ ಕಾಣುತ್ತೆ. ಬಹಳ ಅಂದವಾದಂತಹ ಒಂದು ಗುಹೆಯ ನಿರ್ಮಾಣವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಾವು ಗುಹೆಯನ್ನು
ದಾಟ್ಕೊಂಡು ಹೋಗಬೇಕಾದ್ರೆ ಹುಷಾರಾಗಿ ನಾವು ಕಾಲುಗಳನ್ನು ಇಟ್ಕೊಂಡು ಹೋಗಬೇಕು, ಮತ್ತು ಗೋಡೆಯನ್ನು ಹಿಡಿದೇ ನಾವು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಇಲ್ಲಿ ಗುಹೆಯ ಒಂದೊಂದು ಭಾಗದಲ್ಲಿ ಶಿವಶರಣರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗೆಯೇ ಗುಹೆ ಪೂರ್ತಿಯಾಗಿ ಮುಂದುವರಿಯುತ್ತಾ ಹೋಗುತ್ತೆ. ಅಲ್ಲಲ್ಲಿ ನೀರು ನಿಂತು ನಾವು ಮುಂದೆ ನಡೆಯಕ್ಕೆ ಆಗದೆ ಇರುವಂಥ ಜಾಗಗಳು ಕೂಡ ಈ ಗುಹೆಯಲ್ಲಿ ಇದೆ. ಒಟ್ಟಿನಲ್ಲಿ ಅತ್ಯಂತ ಸುಂದರವಾದ ಒಂದು ರೋಚಕ ಅನುಭವವನ್ನು ಉಂಟು ಮಾಡುವಂತಹ ಒಂದು ಗುಹೆ ಇದು. ಸಂಗಮೇಶ್ವರರ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಡಿವಾಳ ಮಾಚಯ್ಯನವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ಸಣ್ಣ ಸಣ್ಣ ಗುಹೆಯಲ್ಲಿ ಅವರನ್ನು ಕೂರಿಸಲಾಗಿದೆ. ಮತ್ತು ಸಹಜವಾಗಿ ಇರುವ ಹಾಗೆ ಇಲ್ಲಿ ಕೆತ್ತಲಾಗಿದೆ. ಜಗನ್ಮಾತೆ ಅಕ್ಕ ಮಹಾದೇವಿಯ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನೋಡ್ಬೋದು. ಒಂದು ಪುಟ್ಟ ಪುಟ್ಟ ಗುಹೆಗಳಲ್ಲಿ ಒಂದು ಚಿಕ್ಕ ದೇವಸ್ಥಾನ ಥರ ನಿರ್ಮಾಣ ಮಾಡಿ ಕೂರಿಸಲಾಗಿದೆ. ಹೀಗೆ ಗುಹೆಯ ಒಂದೊಂದು ಭಾಗದಲ್ಲೂ ಒಂದೊಂದು ಶಿವಶರಣರ ಒಂದು ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಗುಹೆಯ ಒಂದು ಸಂಚಾರ ಬಹಳ ಅದ್ಭುತವಾದಂತಹ ಮತ್ತು ರೋಚಕವಾದಂಥ ಅನುಭವವನ್ನು ನನಗೆ ಇಲ್ಲಿ ಕೊಡುತ್ತೆ. ಮಧ್ಯಭಾಗದಲ್ಲಿ ಒಂದು ಪೀಠ ಇದೆ, ಅಲ್ಲಿ ಧ್ಯಾನ ಮಾಡುವವರಿಗೆ ಅದನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಚೆನ್ನ ಬಸವಣ್ಣನವರ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು. ಆ ಗುಹೆಯ ಅಂದ ಚಂದ ಅನ್ನೋದಕ್ಕಿಂತ ಅಷ್ಟು ಸಹಜವಾಗಿ ಗುಹೆಯನ್ನು ಆ ಭೂಮಿಯ ಒಳಭಾಗದಲ್ಲಿ ಕೊರೆದು ಕೆತ್ತಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಒಂದು ಸಭೆಯ ರೀತಿಯಲ್ಲಿ ನಮಗೆ ಕಾಣುತ್ತೆ. ಅಲ್ಲಿ ಶಿವಶರಣರೆಲ್ಲ ಕುಳಿತುಕೊಂಡು ಧ್ಯಾನ ಮಾಡುವಂಥದ್ದು ಅಥವಾ ಚರ್ಚೆ ಮಾಡುವಂಥದ್ದು ಕೂಡ ಇಲ್ಲಿ ಮಾಡ್ತಾರೆ. ಅಲ್ಲಲ್ಲಿ ನೀರು ನಿಂತಿರುವುದನ್ನು ಕೂಡ ನೋಡಬಹುದು, ಮತ್ತು ಗೋಡೆಗಳಲ್ಲೂ ಕೂಡ ನೀರು ಜಿನುಗ್ತಾ ಇರೋದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಆ ರೀತಿ ಸಹಜವಾಗಿ ಇದನ್ನು ಕಟ್ಕೊಂಡು ಹೋಗಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಇಲ್ಲೊಂದು ವಿವರಣೆ ಕೂಡ ನಮಗಿದೆ, ಮತ್ತು ಎದುರಿಗೆ ಶಿವಲಿಂಗ ಕಾಣಿಸ್ತಾ ಇದೆ ನೋಡಿ, ಆನಂದಿಸಿ. ನಮಸ್ಕಾರ.